ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್-ಸಿ-ಬಿ ಅಭಿಮಾನಿ ಯುವರಾಜ. ಇವತ್ತು IPL ನಲ್ಲಿ ಆರ್-ಸಿ-ಬಿ ಮತ್ತು ಕೋಲ್ಕತ್ತಾ ನಡುವೆ ಉದ್ಘಾಟನಾ ಪಂದ್ಯ ಇತ್ತು. ಇವತ್ತು ಈ ಉದ್ಘಾಟನಾ ಪಂದ್ಯ ಒಳಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸ್ತೈತಿ. ಇವತ್ತಿನ ಮ್ಯಾಚ್ ನಾಗ ಏನೇನಾಯ್ತು ಅಂತಂದು ನಾವು ಸ್ವಲ್ಪ ವಿವರಣೆ ಕೊಡ್ತೀನಿ. ಇವತ್ತು ಟಾಸ್ ಗೆದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ್ ಪಟಿದಾರ್ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾನ. ನಾವು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ ನೋಡಿ ಇದು ಏನಪ್ಪ ಬ್ಯಾಟಿಂಗ್ ತಗೊಂಡು ಒಂದು 250 ಹಿಂಗ್ ಹೊಡಿತಾರ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರ ಅದನ್ನ ಪ್ಲಾನ್ ಕರೆಕ್ಟ್ ಆಯ್ತು. ಯಾಕಂದ್ರೆ ಈಡನ್ ಗಾರ್ಡನ್ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ ಚೇಂಜ್ ಮಾಡಿ ಗೆದ್ದಿರೋದು ಹೆಚ್ಚಿಗೆ ಈಡನ್ ಗಾರ್ಡನ್ ಸ್ಟೇಡಿಯಂನಾಗ. ಆ ಕಾರಣದಿಂದ ರಜತ್ ಪಟಿದಾರ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ. ಅವ್ರದ್ರ ಓಪನಿಂಗ್ ಬಂದಂತ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರೇನ್ ಅವ್ರಿಗೆ ಉತ್ತಮ ಆರಂಭ ನೀಡೋದಾಗ್ಲಿಲ್ಲ. ಯಾಕಂದ್ರೆ ಕ್ವಿಂಟನ್ ಡಿಕಾಕ್ ಒಂದೇ ಓವರ್ನಾಗ ಔಟ್ ಆದ ಹೇಜಲ್ವುಡ್ ಬೌಲಿಂಗ್. ಹೇಜಲ್ವುಡ್ ಅವರು ಅವ್ರು ಟೆಸ್ಟ್ ಲೆಂತ್ ಬೌಲಿಂಗ್ ಹಿಡ್ಕೊಂಡ ಈ T20 ಒಳಗೆ ಹಾಕಿ ತುಂಬಾ ಯಶಸ್ಸನ್ನು ಕಂಡ್ರು. ಯಾಕಂದ್ರೆ ಇವತ್ತಿನ ಮ್ಯಾಚ್ನಾಗ ಫುಲ್ ಎಕಾನಮಿಕಲ್ ಬೌಲಿಂಗ್ ಮಾಡಿದ್ದ ಹೇಜಲ್ವುಡ್. ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದ ಹೇಜಲ್ವುಡ್ ಅವರು. ಕೋಲ್ಕತ್ತಾದವರು 3 ಓವರಿಗೆ ಬರೀ 9 ರನ್ ಹೊಡೆದ್ರು 1 ವಿಕೆಟಿಗೆ. ಅದ್ರ ನೆಕ್ಸ್ಟ್ 3 ಓವರಿಗೆ ಅಂದ್ರೆ 60 ರನ್ ಹೊಡಿತಾರ ಅವ್ರು. ಅಂದ್ರೆ ನೆಕ್ಸ್ಟ್ 3 ಓವರಿಗೆ ರಹಾನೆ ಮತ್ತೆ ಸುನಿಲ್ ನರೇನ್ ಫುಲ್ ಅಂದ್ರೆ ಮಸ್ತ್ ಬ್ಯಾಟಿಂಗ್ ಆಡಿದ್ರು. ಅವ್ರು ಬ್ಲಾರ್ ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೆ ಅವ್ರದ್ದು ಸ್ಕೋರ್ ಫುಲ್ ಕಡಿಮೆ ಆಗ್ಬಿಟ್ಟಿರೋದು. ಯಾಕಂದ್ರೆ ಪವರ್ ಪ್ಲೇದಾಗ ರನ್ ಇಲ್ಲ ಅಂದ್ರೆ ಮಿಡಲ್ ಓವರ್ನಾಗ ಅವ್ರಿಗೆ ರನ್ ಹೊಡಿಯೋದು ಹಾಕದಿಲ್ಲ. ಆದ್ರೂ ಪವರ್ ಪ್ಲೇದಾಗ ಅಷ್ಟು ರನ್ ಹೊಡಿದ್ರು. ಮಿಡಲ್ ಓವರ್ ಬಂದಂಗ ಅವ್ರದ್ದು ಅಂದ್ರೆ ಬರ್ತಾ ಅವ್ರದ್ದು ರನ್ ಕಡಿಮೆ ಆಕ್ಯಂತ ಬಂದು ಮತ್ತೆ ವಿಕೆಟ್ ಹೆಚ್ಚಿಗೆ ಬಿದ್ದು. ಹಂಗಾಗಿ ಅವ್ರದ್ದು ರನ್ ಕಡಿಮೆ ಆಯ್ತು. ಅವ್ರು ಸ್ಟಾರ್ಟಿಂಗ್ ಹೊಡಿಯೋ ಲೆಕ್ಕಕ್ಕೆ ನೋಡಿದ್ರ 10 ಓವರ್ಗೆ 110 ರನ್ ಹೊಡೆದಿದ್ರು. ಅವ್ರು ಆಡೋ ಲೆಕ್ಕ ನೋಡಿದ್ರೆ 200 ರನ್ ಆರಾಮ್ ಹೊಡಿತಾರ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ನಮ್ಮ ಆರ್-ಸಿ-ಬಿ ಬೌಲರ್ಸ್ ಮೆಚ್ಬೇಕು. 200 ರನ್ ಹೊಡೆ ಅಂತಾರನ ಬರೀ 175 ರನ್ಗೆ ಕಟ್ ಹಾಕಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಹೇಜಲ್ವುಡ್ ಆಗಿರ್ಬೋದು, ಕೃನಾಲ್ ಪಾಂಡ್ಯ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು, ಮತ್ತೆ ಹೊಸದಾಗಿ ರಸಿಕ್ ಸಲಾಮ್ ಅಂತ ಬಂದಾನ. ಆತ ಸ್ಟಾರ್ಟಿಂಗ್ ಪವರ್ ಪ್ಲೇದಾಗ ಹೊಡಿಸ್ಕೊಂಡ್ರು. ಲಾಸ್ಟ್ ಈ ಡೆತ್ ಓವರ್ನೇ ಸ್ವಲ್ಪ ಚೆನ್ನಾಗಿ ಮಾಡಿದ. ಆದ್ರೆ ಇವತ್ತು ಮೇನ್ ಮಿಸ್ ಆಗಿದ್ದ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ ಇಲ್ವನಲ್ಲಿ ಇರ್ಬೇಕಿತ್ತು ಅಂತಂದು ಬಹಳ ಜನ ಕೋಟ್ಯಾಂತರ ಅಭಿಮಾನಿಗಳು ಅನ್ಕೊಂಡಿದ್ರು. ಅವ್ರ ಅನುಪಸ್ಥಿತಿ ಅಷ್ಟೊಂದೇನು ಕಾಡ್ಲಿಲ್ಲ. ಯಾಕಂದ್ರೆ ಪವರ್ ಪ್ಲೇದಾಗ 60 ರನ್ ನೋಡಿಸ್ಕೊಂಡಾಗ ಏನು ಇವತ್ತು ಭುವನೇಶ್ವರ್ ಕುಮಾರ್ ಇಲ್ದಿದ್ದು ಸ್ವಲ್ಪ ಆರ್-ಸಿ-ಬಿಗೆ ಹೊಡ್ತು ಬಿತ್ತ ಏನು ಅಂತಂದು ಎಲ್ಲರೂ ಮಾತಾಡ್ತಾ ಇದ್ರು. ಅಂತ ಹೊತ್ನಾಗ ಮತ್ತೆ ಡೆತ್ನಾಗ ಬೌಲಿಂಗ್ ಎಲ್ಲ ಆರ್-ಸಿ-ಬಿ ಅವ್ರು ಚೆನ್ನಾಗಿ ಮಾಡಿದ್ ನೋಡಿ ಅವರು ಅನುಪಸ್ಥಿತಿ ಏನು ಕಾಡ್ಲಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ನಾಗ ಅವ್ರ ಅಬ್ಸೆನ್ಸ್ ಇರ್ಬೋದು. ಆದ್ರೆ ಮುಂದಿನ ಮ್ಯಾಚ್ನಾಗ ಅವ್ರನ್ನ ಕೇಳ್ಬೋದು ಅಂತ ನಾನು ಅನ್ಕೊಂಡಿನಿ. 174 ರನ್ಗೆ ಕೋಲ್ಕತ್ತಾದವ್ರನ್ನ ಕಟ್ ಹಾಕಿದ್ರು. ಅಂತ ಘಟಾನುಘಟಿ ಬ್ಯಾಟ್ಸ್ಮನ್ ಆದಂತ ರಿಂಕು ಸಿಂಗ್ ಮತ್ತೆ ರಸಲ್ ಅಂದ್ರ ಹೆಂಗಂದ್ರೆ ಡೆತ್ ಓವರ್ನಾಗ ಆತನ ಬ್ಯಾಟಿಂಗ್ ಅಂತ ಹೇಳ್ಬೇಡ್ರಿ. ಅಂತದ್ ಡೆತ್ ಓವರ್ನಾಗ ಆತನ ವಿಕೆಟ್ ತೆಗೆದ್ರು. ದೈತ್ಯ ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡಿದ್ರು. ಹಂಗಾಗಿ ಅವ್ರ ಸ್ಕೋರ್ ಕಡಿಮೆ ಆಯ್ತು. 174 ರನ್ಗೆ ಅವ್ರದ್ದು ಇನ್ನಿಂಗ್ಸ್ ಮುಗಿಸಿದ್ರು 8 ವಿಕೆಟ್ ಕಳ್ಕೊಂಡು. 174 ರನ್ ಚೇಸ್ ಮಾಡಿದ್ ನಮ್ಮ ಆರ್-ಸಿ-ಬಿ ಟೀಮ್. ಏನ್ ಬ್ಯಾಟಿಂಗ್ ರೀ, ಫುಲ್ ಬೊಂಬಾಟ್ ಬ್ಯಾಟಿಂಗ್. ಪವರ್ ಪ್ಲೇದಾಗ ನಮ್ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಅವ್ರು ಹಾಕಿದ ಸ್ಕೆಚ್ ನೋಡಿದ್ರ ಎಲ್ಲಿ 13-14 ಓವರ್ಗೆ ಹೊಡಿತಾರ ಅನ್ನೋ ಸ್ಕೆಚ್ನಾಗ ಬಂದಿದ್ರು ಇವ್ರು. ಪವರ್ ಪ್ಲೇದಾಗ 6 ಓವರ್ಗೆ 80 ರನ್ ಹೊಡಿದ್ರು. ಸಾಲ್ಟ್ ಅಂತೂ ಪವರ್ ಪ್ಲೇದಾಗ 49 ರನ್ ಹೊಡಿತಾನ. ಅದು ಎಂತ ಸ್ಟ್ರೈಕ್ ರೇಟ್ ಅಂತೀರಿ. ಕೋಲ್ಕತ್ತಾ ಬೌಲರ್ಸ್ ಅಂತ ಕಕ್ಕಾ ವಿಕ್ಕಿ ಆಗಿದ್ರು. ಹಂಗ ಆಡಿದ್ರು ಬ್ಲಾರ್ ಕೊಹ್ಲಿ ಮತ್ತೆ ಸಾಲ್ಟ್ 50 ರನ್ ಹೊಡೋದು ಔಟ್ ಆಗತ್ಲಿ. ನೆಕ್ಸ್ಟ್ ಬಂದ ನಮ್ ಪಡಿಕಲ್ ಆಡ್ತಾನಂತ ಅನ್ಕೊಂಡಿದ್ವಿ ಎಲ್ಲರೂ. ಅಂದ್ರೆ ಕನ್ನಡಿಗ ಆಡ್ಬೇಕು ಅಂತಂದು ಎಲ್ಲ ನಮ್ಮ ಕರ್ನಾಟಕದ ಫ್ಯಾನ್ಸ್ ಆಸೆ ಪಟ್ಟಿದ್ರ. ಪಡಿಕಲ್ ಒಂಡನ್ ಕಳ್ಸಿದ್ರ. ಆದ್ರೆ ಆತ ಅಷ್ಟೊಂದು ಚೆನ್ನಾಗಿ ಏನ್ ಆಡ್ಲಿಲ್ಲ. ಆದ್ರೆ ಮುಂದ್ ಬರೋ ಪಂದ್ಯಗಳಲ್ಲಿ ಪಡಿಕಲ್ ಚೆನ್ನಾಗಿ ಆಡ್ಲಿ ಅಂತ ನಾವು ಕನ್ನಡಿಗರು ಎಲ್ಲಾರು ಆಶಿಸೋಣ. ಪಡಿಕಲ್ ಔಟ್ ಆಗತ್ಲೆ ಬಂದ ನಮ್ ಕ್ಯಾಪ್ಟನ್ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿರೋದ್ರಿಂತ ಬ್ಯಾಟಿಂಗ್ ಮ್ಯಾಗ ಹೊಡ್ತು ಬೀಳ್ತೈತಿ ಅಂತ ಬಹಳ ಜನ ಮಾತಾಡ್ತಿದ್ರು. ಆಗಿದ್ದ ಬೇರೆ. ಪಟಿದಾರ್ ಕ್ಯಾಪ್ಟನ್ ಆಗ್ಯಾನ ಅನ್ನೋದು ಬಿಟ್ಟು ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿ ಆಟ ಆಡಿದ. ಅದು ಆತನ ಮ್ಯಾಗ ಏನು ಅಷ್ಟೊಂದು ಪರಿಣಾಮ ಬೀಳಲಿಲ್ಲ. ಆತ ನ್ಯಾಚುರಲ್ ಗೇಮ್ನ ಮುಂದುವರಿಸಿದ. ಅದಾಗತ್ಲೆ ಬಂದ ಲಿವಿಂಗ್ ಸ್ಟೋನ್ ಬಂದ್ ಅದನ್ನ ಒಳ್ಳೆ ಫಿನಿಶ್ ಮಾಡಿಕೊಟ್ಟ. 4 ಬಾಲ್ನಾಗ ಫಿನಿಶ್ ಮಾಡಿದ. ಇನ್ನು ಮೆಚ್ಬೇಕು ನಮ್ ಕೊಹ್ಲಿ. ರನ್ ಮಷಿನ್ ಅಂತ ಸುಮ್ಮನೆ ಕರೆಯಲ್ಲ, ಮತ್ತೆ ಚೇಸ್ ಮಾಸ್ಟರ್ ಅಂತಂದ್ರೆ ಸುಮ್ಮನೆ ಕರೆಯಲ್ಲ. ನೋಡ್ರಿ ಸ್ಟಾರ್ಟಿಂಗ್ ಇಂತ್ರ ಲಾಸ್ಟ್ ವರ್ಗು ಅದನ್ನ ಸ್ಟ್ರೈಕ್ ರೇಟ್ ಕಾಪಾಡ್ಕೊಂಡ ಮತ್ತೆ ಈ ಕಡೆ ವಿಕೆಟ್ ನಿಲ್ಸಿದ, ತಂಡನ ಗೆಲ್ಸ್ಕೊಂಡ. ಬಟ್ ಕೊಹ್ಲಿ ತಾನು ಏನಂತಂದ್ರೆ ಈ ಆಡ್ದಾಗ ಪ್ರೂವ್ ಮಾಡಿದ. ಆರ್-ಸಿ-ಬಿ ಹೊಸ ಟೀಮ್ ಹೆಂಗಿತ್ತು ಅಂತಂದ್ ಸ್ವಲ್ಪ ಜನಕ್ಕ ಹೆಂಗ್ ಆಡ್ತಾರೆ ಇವ್ರು ಅಂತಂದ ಅದಕ್ಕೆಲ್ಲ ಉತ್ತರ ಈ ಒಂದೇ ಮ್ಯಾಚ್ನಾಗ ಹೇಳ್ಕೊಟ್ಟಾರ. ಯಾವ ಆಟಗಾರ ಹೆಂಗ್ ಆಡ್ತಾರ ಅಂತಂದು. ಒಟ್ಟು ಚೆನ್ನಾಗಿ ಆಡಿ 1ನೇ ಮ್ಯಾಚ್ ಗೆದ್ದಾರ. ಇದೇ ತರ ಮುಂದ್ ಬರೋ ಪಂದ್ಯಗಳನ್ನೆಲ್ಲ ಆಡ್ಕೊಂತ ಗೆಲ್ತಾ ಆರ್-ಸಿ-ಬಿ ಅವರು ಕಪ್ ಗೆಲ್ಲಿ ಅಂತ ನಾ ಕೇಳ್ಕೊಂತೀನಿ. ಜೈ ಆರ್-ಸಿ-ಬಿ, ಈ ಸಲ ಕಪ್ ನಮ್ದಿ.